पेपर की जहां अभी धांधली चल रही है, जो पेपर लीकेज हुआ है जिससे बहुत सारे स्टूडेंट को जो है जिसका सदमा पहुंचा है, जिसमें बहुत सारे स्टूडेंट खुदकुशी भी किए हैं और स्टूडेंट के ऊपर जुल्म ज़्यादती जो है हो रही है, जिसकी वजह से सॉलिडरिटी यूथ मूवमेंट की जानिब से हमने राष्ट्रपति महोदय को जो है एक मेमोरेंडम जो है हमारे तहसीलदार के जानिब से पेश कर रहे हैं। इस मेमोरेंडम में हमने ये बात जो है कही है कि टाइम बाउंड के अंदर जो है इसकी तहकीक हो और इसके कौन इसके ज़िम्मेदार है उसको जो है फौरी तौर पे जो है सख्त से सख्त जो है सज़ा दी जाए, जो ऑफिसर इसके जो ज़िम्मेदार हैं। और सबसे पहले सेंट्रल एजुकेशन मिनिस्टर को जो है इस्तीफ़ा देना चाहिए और जो बच्चे जिसके अंदर जो है खुदकुशी किए हैं और उनको जो है इंसाफ मिलना चाहिए और उनको जो है इकनॉमिकल सपोर्ट भी जो है मिलना चाहिए। और साथ ही साथ जो सिस्टम हमारा है ये एग्ज़ाम लेने का, एक ऐसे जो है इसमें पेपर लीकेज हो रहे हैं, क्या इसकी कमज़ोरी है, इसको देखकर इसकी जो है सुधार भी जो है करना चाहिए। और हम ये बात कह रहे हैं कि लोग स्टूडेंट पेरेंट्स तमाम जो है इस नीट एग्ज़ाम को लेकर जो है वो अपना भरोसा जो है खो दिए हैं कि गवर्नमेंट फिर से जो है बच्चे वो पेरेंट्स जो है इस पर भरोसा कर सके, ऐसा माहौल जो है वो क्रिएट करे। और ये बात भी हम बता रहे हैं जो जंतर मंतर पे इसको लेकर जो है जहाँ पे स्ट्राइक किया जा रहा है, बच्चों के ऊपर जो है जुल्म ज़्यादती हो रही है, तो वाकई जो है फौरी तौर पे राष्ट्रपति को जो है मुदाखिलत करके इंटरफेयर होकर जो है इस मामले को जो है सेटलमेंट करने के लिए हम जो है दबाव बना रहे हैं इस मेमोरेंडम के ज़रिए। और ये मेमोरेंडम जो है जनाब तहसीलदार साहब के थ्रू हम हमारे राष्ट्रपति महोदय को जो है सबमिट कर रहे हैं। मैं समझता हूँ हम सॉलिडरिटी के तमाम मेंबर्स ये समझते हैं कि जो है तहसीलदार साहब बहुत जल्द हमारे इस मेमोरेंडम को जो है हमारे ऑनरेबल इंडिया के जो है राष्ट्रपति को जो है ये हमारा मैसेज पहुंचाएंगे। खुदा हाफिज़। वो मान्य तहसीलदार साहेबರಿಗೆ ನೀಟ್ ಪರೀಕ್ಷೆ ಪೇಪರ್ ಲೀಕೇಜ್ ಏನಾಗಿದೆ, ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಿರ್ತಕ್ಕಂತಹ ಅಕ್ರಮಗಳು ಹಾಗೂ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯ ಹೊಣೆಗಾರಿಕೆ ಖಚಿತಪಡಿಸುವ ಕುರಿತು ತುರ್ತು ಮಧ್ಯಸ್ಥಿಕೆ ವಹಿಸುವಂತೆ ಇದು ರಾಷ್ಟ್ರಪತಿಗಳಿಗೆ ಮನವಿಯನ್ನು ತಹಸೀಲ್ದಾರ್ ಸಾಹೇಬರ ಮೂಲಕ ಸಲ್ಲಿಸ್ತಾ ಇದ್ದೀವಿ। ಈ ಒಂದು ಮನವಿಯಲ್ಲಿ ನಮ್ಮ ಬೇಡಿಕೆ ಕೇಂದ್ರ ಶಿಕ್ಷಣ ಸಚಿವರು ತನ್ನ ಬೇಜವಾಬ್ದಾರಿತನದಿಂದ ಆದಂತಹ ಈ ಕೆಲಸಕ್ಕೆ ಅವರಿಗೆ ರಾಜೀನಾಮೆ ಕೊಡಬೇಕಾಗಿದೆ ಮತ್ತು ಇದು ಯಾವ ರೀತಿ ಸೋರಿಕೆಯಾಗಿದೆ ಇದನ್ನು ಕಾಲಮಿತಿಯೊಳಗೆ ಸ್ವತಂತ್ರ ಹಾಗೂ ಕಾಲಮಿತಿ ತನಿಖೆ ನಡೆಸಿ ಅದು ಯಾರು ತಪ್ಪಿಸ್ತರು ಅನ್ನುವುದನ್ನು ಕಂಡುಕೊಂಡು ತಪ್ಪಿಸ್ತರಿಗೆ ಅಂದರೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸುವಂತೆ ಈ ಮನವಿಯಲ್ಲಿ ಅಂತಂದರೆ ಈ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ। ಹೊಣೆಗಾರಿಕೆ ನಿಗದಿ ಹಾಗೂ ಅವರ ಬಗ್ಗೆ ಕಠಿಣ ಕ್ರಮ ಅಂದರೆ ತೆಗೆದುಕೊಳ್ಳಬೇಕು। ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮ, ಭ್ರಷ್ಟಾಚಾರ, ನಿರ್ಲಕ್ಷ್ಯ ಹಾಗೂ ಪರೀಕ್ಷೆಯ ಗೌಪ್ಯತೆಯನ್ನು ಕಾಪಾಡುವಲ್ಲಿ ವಿಫಲರಾದ ಎಲ್ಲ ವ್ಯಕ್ತಿಗಳು, ಅಧಿಕಾರಿಗಳು ಹಾಗೂ ಸಂಸ್ಥೆಗಳ ವಿರುದ್ಧ ಕಾನೂನುಬದ್ಧ ಮತ್ತು ಇಲಾಖಾ ಮಟ್ಟದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ। ಮತ್ತು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಮತ್ತು ಪರಿಹಾರ ಒದಗಿಸಬೇಕಾಗಿದೆ। ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ರಕ್ಷಿಸಬೇಕು। ಅಗತ್ಯವಿರುವಲ್ಲಿ ಸೂಕ್ತ ತಿದ್ದುಪಡಿ ಕ್ರಮಗಳು, ಆರ್ಥಿಕ ನೆರವು, ಮಾನಸಿಕ ಸಮಾಲೋಚನಾ ಸೇವೆ ಹಾಗೂ ಹೆಚ್ಚುವರಿ ಪರೀಕ್ಷಾ ಅವಕಾಶಗಳನ್ನು ಒದಗಿಸುವಂತೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ। ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಇದರ ಸುಧಾರಣೆಯ ಬಗ್ಗೆಯೂ ಕೂಡ ಸರ್ಕಾರ ಗಮನವಹಿಸಬೇಕು। ಇದರ ಸುಧಾರಣೆಯ ಬಗ್ಗೆ ಇದರ ಕಾರ್ಯವೈಖರಿ ಸ್ವತಂತ್ರವಾಗಿ ಪರಿಶೀಲಿಸಬೇಕು
ಪರಿಶೀಲಿಸಬೇಕು. ಇದರಲ್ಲಿ ಪಾರದರ್ಶಕತೆ, ಸೈಬರ್ ಭದ್ರತೆ, ಗೌಪ್ಯತೆ, ವೃತ್ತಿಪರ ಹೊಣೆಗಾರಿಕೆ ಹಾಗೂ ಪರಿಣಾಮಕಾರಿ ದೂರು ನಿರ್ವಹಣಾ ವ್ಯವಸ್ಥೆಯನ್ನು ಖಚಿತಪಡಿಸುವ ಬಲಿಷ್ಠ ಸುಧಾರಣೆಗಳನ್ನು ಜಾರಿಗೊಳಿಸಬೇಕಾಗಿದೆ. ಆನಂತರ ಸಂವಾದ ಹಾಗೂ ಪ್ರಜಾಸತ್ತಾತ್ಮಕ ಹಕ್ಕುಗಳ ರಕ್ಷಣೆ ಏನದ ಅಂದರೆ ಮಾಡಬೇಕಾಗಿದೆ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಬಂಧಿತ ಪರೀಕ್ಷಾ ಅಕ್ರಮಗಳು ಕೇವಲ ವೈಯಕ್ತಿಕ ವಿದ್ಯಾರ್ಥಿಗಳನ್ನಷ್ಟೇ ಅಲ್ಲ, ಭಾರತದ ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸ ಅರ್ಹತೆ ಮತ್ತು ಯುವಜನತೆ ಸಾರ್ವಜನಿಕ ಸಂಸ್ಥೆಗಳ ಮೆಟ್ಟಲಿರುವ ನಂಬಿಕೆಯೂ ಕೂಡ ಸಹ ನಂಬಿಕೆಯ ಮೇಲೆ ಕೂಡ ಇದು ಪರಿಣಾಮ ಬೀರಿದೆ. ಆದ್ದರಿಂದ ಮಾನ್ಯ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವತಂತ್ರ ತನಿಖೆ ನಡೆಸುವಂತೆ, ತಪ್ಪಿಸ್ಥರನ್ನು ಹೊಣೆಗಾರಿಕರನ್ನಾಗಿ ಮಾಡಿ ಕ್ರಮ ಕೈಗೊಳ್ಳುವಂತೆ ಮತ್ತು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಮತ್ತು ಪರಿಹಾರ ಒದಗಿಸುವಂತೆ ಮತ್ತು ಪರೀಕ್ಷಾ ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆಗಳನ್ನು ಜಾರಿಗೊಳಿಸುವಂತೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಪುನಃ ಗಳಿಸುವಂತೆ ಅವರೇನದ ಅಂದರೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ಮನವಿ ಪತ್ರವನ್ನು ನಾವು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ತಹಸೀಲ್ದಾರ್ ಸಾಹೇಬರು ನಮ್ಮ ಈ ಮನವಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕೆಂದು ಅವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದ.